ಮಳೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ರೌಂಡ್ಸ್ ಹಾಕಿದ್ದಾರೆ. ಶಿಶಿರ್ ಶಾಸ್ತ್ರಿ ಹಾಗೂ ಐಶ್ವರ್ಯ ಸಿಂಧೋಗಿ ರೌಂಡ್ಸ್ ಹಾಕಿದ್ದಾರೆ. ಬಿಸಿಲೆ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇಬ್ಬರು ಕೂಡ ಸುತ್ತಾಡಿದ್ದು ಮಳೆಯ ನಡುವೆ ಎಂಜಾಯ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು. ಶಿಶಿರ್ ಮತ್ತೆ ಐಶ್ವರ್ಯ ಮಳೆಯ ನಡುವೆ ಎಂಜಾಯ್ ಮಾಡ್ತಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಇಬ್ಬರ ನಡುವೆ ಒಳ್ಳೆಯ ಸ್ನೇಹ ಸಂಬಂಧ ಬೆಳೆದಿದ್ದು ಬಿಗ್ ಬಾಸ್ ಮುಗಿದಾಗಿನಿಂದಲೂ ಕೂಡ ಇಬ್ಬರು ಕೂಡ ಒಂದಲ್ಲ ಒಂದು ಕಡೆ ಪ್ರವಾಸವನ್ನ ತೆರಳುತ್ತಾ ಇದ್ದು ಈಗಲೂ ಕೂಡ ಮುಂಗಾರು ಮಳೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಸುತ್ತಾಡಿದ್ದಾರೆ. ಬಿಸಿಲೆ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇಬ್ಬರು ಕೂಡ ರೌಂಡ್ಸ್ ಹಾಕಿದ್ದಾರೆ. ಖುಷಿ ಸರ್, ಯಾವಾಗಲೂ ಮಲೆನಾಡು ಕಡೆ ಬರಬೇಕು ಅಂದ್ರೆ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಈ ಹಸಿರು, ಈ ಫಾಗು, ಈ ಕಡೆ ಬಂದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಶಾಂತಿ. ಸೊ ಹಾಗಾಗಿ ಯಾವಾಗಲೇ ಈ ಕಡೆ ಬಂದಾಗ, ಸ್ಪೆಷಲಿ ಮಾನ್ಸೂನಲ್ಲಿ ಬಂದಾಗ ತುಂಬ ನೆಮ್ಮದಿ ಸಿಗುತ್ತೆ. ಅಂದರೆ ಹೌದು, ನೀವು ಹೇಳಿದಾಗೆ ಟ್ರಾಫಿಕ್ಕು, ಈ ಹಾರನ್ ಸೌಂಡು, ಬಿಲ್ಡಿಂಗ್ಗಳು, ಕಾಂಕ್ರೀಟು ಇದೆಲ್ಲ ನೋಡಿ ಬದುಕಿರೋರಿಗೆ ಈ ಕಡೆ ಮಲೆನಾಡು ಕಡೆ ಬಂದಾಗ ಎಲ್ಲಿ ನೋಡಿದ್ರು ಹಸಿರು ಕಾಣಿಸುತ್ತಲ್ಲ, ಆ ಹಸಿರು ಕಾಣಿಸಿದಾಗ ಎಲ್ಲೋ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ. ಪದೇ ಇಲ್ಲಿ ಬರಬೇಕು ಅನಿಸುತ್ತೆ, ಇಲ್ಲೇ ಉಳ್ಕೊಂಬೋಣ ಅಂತ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಾನ್ಸೂನ್ ಟೈಮಲ್ಲಿ ಮಲೆನಾಡಿಗೆ ಬರಲೇಬೇಕು ಪ್ರತಿಯೊಬ್ಬರು. ಆ್ಯಂಡ್ ಬರಬೇಕಾದ್ರೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಬರಬೇಕು. ಆ್ಯಂಡ್ ಯಾವ ಹೊತ್ತಿನಲ್ಲಿ ಟ್ರಾವೆಲ್ ಮಾಡಬೇಕು, ಯಾವ ಹೊತ್ತಿನಲ್ಲಿ ಬರಬೇಕು, ಬರಬಾರ್ದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಬರಬೇಕು. ನೈಟ್ ಟ್ರಾವೆಲ್ನ ದಯವಿಟ್ಟು ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ಮಾಡಬೇಡಿ. ಯಾವ ಕಡೆ ಎಲ್ಲಿ ಲ್ಯಾಂಡ್ಸ್ಲೈಡ್ ಆಗುತ್ತೆ, ಯಾವ ಟೈಮಲ್ಲಿ ಯಾವಾಗ ಮರ ಇಲ್ಲ, ಟ್ರಾವೆಲಿಂಗ್ ತುಂಬ ಸುಂದರವಾಗಿದೆ. ಆಬ್ವಿಯಸ್ಲಿ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ. ತುಂಬಾ ಅದ್ಭುತವಾಗಿತ್ತು ರೋಡ್ ಟ್ರಿಪ್ಪು. ಬಟ್ ಏನಂದರೆ ಸುಮಾರು ಕಡೆ ಮರಗಳು ಬಿದ್ದೋಗಿದೆ. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿ, ನೈಟ್ ಜರ್ನಿ ತುಂಬಾ ಡೇಂಜರಸ್ಸು. ಸೊ ಹಾಗಾಗಿ ಬೆಳಗಿನ ಜಾವ ನೀವು ಜರ್ನಿ ಮಾಡಿದ್ರೆ ಒಳ್ಳೆಯದು. ಡೇ ಲೈಟಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಅಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಅದು ಒಂಥರ. ಬಟ್ ಇಲ್ಲಿ ಪರಿಸರ ಅಂದರೆ ಫುಲ್ಲು ಕ್ಯಾನಪೀಸು, ಫಾರೆಸ್ಟು, ನೇಚರು